ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ. ಸೊ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಏನು ನಾವು LBA ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ 6 to 10. ಹೌದಾ, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಅನೇಕ ಒಂದು ಕ್ವಶನ್ಸ್ನ ನೋಡಿದಾಗ ನನಗೆ ಗೊತ್ತಾಗಿರೋದು ಏನಂತಂದರೆ, ಸೊ ಗ್ರಾಮರ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಲ್ಲರಿಗೂ ಕೂಡ. ಹಾಗಾಗಿ ಲೈವ್ ಕ್ಲಾಸಸ್ ಮಾಡಿದಾಗ ನಂಗೆ ಅರ್ಥ ಆಗಿರೋದು ಇದ್ಯಾಕೆ ಬರುತ್ತೆ ಅಂತ ಕ್ವಶನ್ಸ್ ಮಾಡ್ತಾನೆ ಇದ್ರಿ. ಸೊ ಬೇಸಿಕ್ ಗ್ರಾಮರ್ ಗೊತ್ತಿರದೇ ಇದ್ದರೆ, ಅದರಲ್ಲೂ ಸ್ಪೆಷಲಿ ನಮಗೆ ಟೆನ್ಸಸ್ ಅಂದರೆ 4 ಪಿಲ್ಲರ್ ಇದ್ದ ಹಾಗೆ ಟೆನ್ಸಸ್ಸು. ಸೊ ಈ ಟೆನ್ಸಸ್ನ ಗೊತ್ತಿರದೆ ನೀವು ಇಂಗ್ಲೀಷ್ನ ಅದ್ರ ಮೇಲೆ ಗ್ರಿಪ್ ತೊಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸೊ ಇವತ್ತಿಂದ ನಿಮಗೆ ಆಲ್ರೆಡಿ ನಾನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಥಿಯರಿ ಕ್ಲಾಸ್ ಮಾಡಿದ್ದೀನಿ, ಮತ್ತು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ಮಾಡಿದ್ದೀನಿ. ಸೊ ಇವತ್ತಿನ ತರಗತಿಯಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಟೆನ್ಸಸ್, ಓಕೆನಾ. ಸೊ 4 ಒಂದು ಭಾಗದಲ್ಲಿ ಈ ವಿಡಿಯೋಸ್ಗಳನ್ನು ತೊಗೊಂಡು ಬರ್ತೀನಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೋಡ್ತಾನೆ ಹೋಗೋಣ, ಓಕೆನಾ. ಸೊ ಯಾರೆಲ್ಲ ಹೊಸದಾಗಿ ಇವತ್ತು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಆ್ಯಸ್ ಯೂಸ್ವಲ್ ನಾನು ಹೇಳಿರೋ ಹಾಗೆ ಸ್ನೇಹಿತರೆ, ಟೆನ್ಸ್ ಅನ್ನೋದು ಒಂದು ಪಿಲ್ಲರ್ ಇದ್ದ ಹಾಗೆ. ಸೊ ನಾನು ಪದೇ ಪದೇ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ನೀವು LBA ಕ್ವಶನ್ ಆನ್ಸರ್ಸ್ ಬಿಡುವಾಗ ತುಂಬ ಕನ್ಫ್ಯೂಸ್ನ ಮಾಡ್ಕೋತಾ ಇದ್ರಿ. ಸೊ ಹಾಗಾಗಿ ಫಸ್ಟ್ ಟೆನ್ಸಸ್ ತಿಳ್ಕೊಳ್ಳಿ. ಸೊ ಆಮೇಲೆ ಯಾವುದೇ ಒಂದು ಕ್ವಶನ್ ಬಂದರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಬನ್ನಿ ಇವತ್ತಿನ ತರಗತಿನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೋಡ್ತಾ ಹೋಗೋಣ, ಓಕೆನಾ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೊ ನಿಮಗೆ ಆ್ಯಸ್ ಯೂಸ್ವಲ್ ಗೊತ್ತಿರೋ ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ, ಸೊ ಈಗ ಈ ಕ್ಷಣಕ್ಕೆ ನಡೀತಕ್ಕಂತಹ ಒಂದು ಸಂದರ್ಭಗಳನ್ನು, ಆ್ಯಕ್ಷನ್ಸ್ಗಳನ್ನು ನಾವೇನಂತ ಕರಿತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಸೊ ಡೆಫಿನಿಷನ್ನ ನೋಡೋದೇ ಆದರೆ, ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಡೈಲಿ ಹ್ಯಾಬಿಟ್ಸ್. ನೋಡಿ, ವೆರಿ ಇಂಪಾರ್ಟೆಂಟ್. ಡೈಲಿ ಹ್ಯಾಬಿಟ್ಸ್, ರಿಪೀಟೆಡ್ ಆ್ಯಕ್ಷನ್ಸ್, ಫ್ಯಾಕ್ಟ್ಸ್ ಆ್ಯಂಡ್ ಜನರಲ್ ಟ್ರೂತ್ಸ್. ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಡೈಲಿ ಹ್ಯಾಬಿಟ್ಸ್, ರಿಪೀಟೆಡ್ ಆ್ಯಕ್ಷನ್ಸ್, ಫ್ಯಾಕ್ಟ್ಸ್ ಆ್ಯಂಡ್ ಜನರಲ್ ಟ್ರೂತ್ಸ್. ಸೊ ಇವುಗಳನ್ನು ನಾವು ಮಾತಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತೀವಿ ಅಥವಾ ಬರಿತೀವಿ ಅಥವಾ ರೈಟಿಂಗ್ ಮಾಡ್ತೀವಿ ಫ್ರೆಂಡ್ಸ್, ಹೌದಾ. ಸೊ ಯಾವಾಗ ಯೂಸ್ ಮಾಡ್ತೀವಿ ನಾವು ಪ್ರೆಸೆಂಟ್ ಟೆನ್ಸ್ನ ಹಾಗಾದರೆ ಅನ್ನೋದೇ ಆದರೆ, ಸೊ ನೋಡಿ, ಯೂಸಸ್ ಟು ಎಕ್ಸ್ಪ್ರೆಸ್ ಅ ಡೈಲಿ ಹ್ಯಾಬಿಟ್ಸ್. ನಾವು ಡೈಲಿ ಹ್ಯಾಬಿಟ್ಸ್ ಅಂದರೆ ಏನು? ಸೊ ಇವಾಗ ನಾನು ಎವ್ರಿ ಡೇ ಐ ವಿಲ್ ಡ್ರಿಂಕ್ ಅ ಮಿಲ್ಕ್ ಅಂತ ನಾವು ಮಾತಾಡುವಾಗ, ಸೊ ಏನಂತ ಯೂಸ್ ಮಾಡಬೇಕು? ಪ್ರೆಸೆಂಟ್ ಟೆನ್ಸ್ನೇ ಯೂಸ್ ಮಾಡಬೇಕು. ಸೊ ಡೈಲಿ ಹ್ಯಾಬಿಟ್ಸ್ ಬಗ್ಗೆ ಮಾತಾಡುವಾಗ, ಈಗ ಡೈಲಿ ನಾವು ಏನು ಮಾಡ್ತೀವಿ, ಹೋಮ್ವರ್ಕ್ನ ಮಾಡ್ತೀವಿ. ಸೊ ನಾನು ಡೈಲಿ ಯೂಟ್ಯೂಬ್ ಕ್ಲಾಸಸ್ನ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ನಾವು ಡೈಲಿ ಹ್ಯಾಬಿಟ್ಸ್ನ ಮಾತಾಡುವಾಗ ಅದು ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿರಬೇಕು. ಟು ಶೋ ಆ ರಿಪೀಟೆಡ್ ಆ್ಯಕ್ಷನ್ಸ್. ಸೊ ಯಾವುದೇ ಒಂದು ನಿಮ್ಮ ಆ್ಯಕ್ಷನ್ಸ್ ರಿಪೀಟ್ ಆಗ್ತಾಯಿದ್ರೆ ಅದನ್ನು ಕೂಡ ನೀವು ಕಂಟಿನ್ಯೂಸ್ ಟೆನ್ಸಲ್ಲೇ ಮಾತಾಡಬೇಕು. ನಾನೀಗ ಡೈಲಿ ಕ್ಲಾಸಸ್ ತೊಗೋತಾ ಇರ್ತೀನಲ್ವಾ, ಸೊ ಹಾಗಾಗಿ ಆ ಡೈಲಿ ಮಾಡ್ತಕ್ಕಂತಹ ರಿಪೀಟೆಡ್ ಆ್ಯಕ್ಷನ್ ಕೂಡ ನೀವು ಪ್ರೆಸೆಂಟ್ ಟೆನ್ಸಲ್ಲೇ ಮಾಡಬೇಕಾಗತ್ತೆ. ಆ್ಯಂಡ್ ಟು ಸ್ಟೇಟ್ ಫ್ಯಾಕ್ಟ್ಸ್ ಆ್ಯಂಡ್ ಯೂನಿವರ್ಸಲ್ ಟ್ರೂತ್ಸ್. ಸೊ ಏನು ಫ್ಯಾಕ್ಟ್ಸ್ ಇರುತ್ತೆ ಮತ್ತು ಯೂನಿವರ್ಸಲ್ ಟ್ರೂತ್ ಇರುತ್ತೆ. ಫಾರ್ ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಬರುತ್ತಲ್ವ. ಸೊ ಇದು ಅದ್ರ ಜೊತೆಗೆ ಯಾವುದೆಲ್ಲ ಯೂನಿವರ್ಸಲ್ ಟ್ರೂತ್ಸ್ ಇದೆ ನಿಮ್ಗೆ ಗೊತ್ತಿದೆ ಫ್ರೆಂಡ್ಸ್, ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಯೂನಿವರ್ಸಲ್ ಟ್ರೂತ್ ಅಂದರೆ ಏನು ಅಂತ. ಸೊ ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಇರುತ್ತೆ. ಆ್ಯಂಡ್ ಟು ಡಿಸ್ಕ್ರೈಬ್ ರುಟೀನ್ಸ್ ಆ್ಯಂಡ್ ಶೆಡ್ಯೂಲ್ಸ್. ಹೌದಾ, ನಾವು ನಮ್ಮ ಶೆಡ್ಯೂಲ್ಸ್ನ ಮತ್ತು ರುಟೀನ್ಸ್ನ ಮಾತಾಡುವಾಗ ಕೂಡ ನಾವು ಯಾವಾಗಲೂ ಕೂಡ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು, ಓಕೆನಾ. ಸೊ ಇಷ್ಟು 4 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಡೈಲಿ ಹ್ಯಾಬಿಟ್ಸ್ಗೆ ಯೂಸ್ ಮಾಡ್ತೀವಿ, ರಿಪೀಟೆಡ್ ಆ್ಯಕ್ಷನ್ಗೆ ಯೂಸ್ ಮಾಡ್ತೀವಿ, ಫ್ಯಾಕ್ಟ್ಸ್ ಆ್ಯಂಡ್ ಯೂನಿವರ್ಸಲ್ ಟ್ರೂತ್ಸ್ಗೆ ಯೂಸ್ ಮಾಡ್ತೀವಿ, ಮತ್ತು ರುಟೀನ್ಸ್ ಮತ್ತು ನಾವು ಶೆಡ್ಯೂಲ್ಗೆ ಯೂಸ್ ಮಾಡ್ತೀವಿ. ಸ್ನೇಹಿತರೆ, ನಿಮಗೆ ಫ್ರೀ ಆಫ್ ಕ್ಲಾಸಸ್ ಇರುತ್ತೆ ಗ್ರಾಮರ್. ಸೊ ಹಾಗಾಗಿ ಈ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಅದ್ರ ಜೊತೆಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡ್ತಾ ಹೋಗಿ. ಅದ್ರ ಜೊತೆಗೆ ಸ್ನೇಹಿತರೆ, ನೀವು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ, ಓಕೆನಾ. ಸೊ ಬನ್ನಿ, ಹಾಗಿದ್ರೆ ಫ್ರೆಂಡ್ಸ್, ಏನು ಒಂದು ಸ್ಟ್ರಕ್ಚರ್ ಇದೆ, ನಾವು ಒಂದು ಪ್ರೆಸೆಂಟ್ ಟೆನ್ಸ್ನ ಬರೀಬೇಕಾದ್ರೆ ಯಾವ ಸ್ಟ್ರಕ್ಚರ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅನ್ನೋದೇ ಆದರೆ, ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ ಸಬ್ಜೆಕ್ಟ್ ಇರುತ್ತೆ, V1 ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಓಕೆನಾ. ಆ್ಯಂಡ್ ನೆಗೆಟಿವ್ ಮಾಡುವಾಗ ಸಬ್ಜೆಕ್ಟ್ ಇರುತ್ತೆ, ಡೂ ಅಥವಾ ಡಸ್ ಅಂತ ಯೂಸ್ ಮಾಡ್ತೀವಿ, ನಾಟ್ ಬರುತ್ತೆ, ಆ್ಯಂಡ್ V1 ಆಬ್ಜೆಕ್ಟ್. V1 ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿ V1 ಇರುತ್ತೆ. ಕ್ವಶನ್ ಮಾಡುವಾಗ ಡೂ ಆರ್ ಡಸ್ ಅಂತ ಯೂಸ್ ಮಾಡ್ತೀವಿ, ಅದಾದಮೇಲೆ ಸಬ್ಜೆಕ್ಟ್ ಬರುತ್ತೆ, V1 ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ, ಓಕೆ. ಸೊ ನೋಡಿ, ಏನು ಇಂಪಾರ್ಟೆಂಟ್ ನೋಟ್ಸ್ ಇಲ್ಲಿ, ಐ ಯು ವಿ ದೇ ಅಂದಾಗ ಡೂ ಬರುತ್ತೆ, ಹಿ ಶಿ ಇಟ್ ಬಂದಾಗ ಡಸ್ ಅಂತ ಬರುತ್ತೆ,
ನೀವು ಕ್ವಶನ್ ಮಾಡುವಾಗ ಐ, ಯು, ವಿ, ದೇ ಡೂ ಯೂಸ್ ಮಾಡಬೇಕು. ಆ್ಯಂಡ್ ಹಿ, ಶಿ, ಇಟ್ ಇದ್ದಾಗ ಡಸ್ ಅಂತ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ ನೋಡಿ, ಐ ಪ್ಲೇ ಅ ಫುಟ್ಬಾಲ್. ಐ ಪ್ಲೇ ಅ ಫುಟ್ಬಾಲ್. ಶಿ ಪ್ಲೇಸ್ ದ ಪಿಯಾನೋ. ಐ ಡು ನಾಟ್ ಪ್ಲೇ ಫುಟ್ಬಾಲ್. ಡಸ್ ಶಿ, ನೋಡಿ ಎಲ್ಲವನ್ನು ಎಕ್ಸಾಂಪಲಲ್ಲಿ ತೊಗೊಂಡಿದ್ದೀನಿ ಇಲ್ಲಿ. ಡಸ್ ಶಿ ಪ್ಲೇ ದ ಪಿಯಾನೋ. ನೋಡಿ, ಐ ಪ್ಲೇ ಫುಟ್ಬಾಲ್. ಶಿ ಪ್ಲೇಸ್ ದ ಪಿಯಾನೋ. ಐ ಡು ನಾಟ್ ಪ್ಲೇ ಫುಟ್ಬಾಲ್. ಡಸ್ ಶಿ ಪ್ಲೇ ಪಿಯಾನೋ. ನೋಡಿ, ಹಿ, ಶಿ, ಇಟ್ಟಿದ್ದಾಗ ಡಸ್ ಅಂತ ಬರುತ್ತೆ ಇಂಟರಾಗೇಟಿವ್ ಕ್ವಶನ್ ಮಾಡುವಾಗ. ಓಕೆ, ಸೊ ನೆಕ್ಸ್ಟ್ ನೋಡಿ ಈಗ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತಲ್ವಾ. ಸೊ ಸಿಂಪಲ್ ಕಂಟಿನ್ಯೂವಸ್ ಟೆನ್ಸಲ್ಲಿ ಮಾತಾಡುವಾಗ ಏನು ಯೂಸ್ ಮಾಡ್ತೀವಿ ನೋಡಿ. ಡೆಫಿನೇಷನ್ನ ನೋಡೋದೇ ಆದರೆ ಫ್ರೆಂಡ್ಸ್, ದ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಆ್ಯಕ್ಷನ್ ದಟ್ ಆರ್ ಹ್ಯಾಪನಿಂಗ್ ನೌ ಆರ್ ಕಂಟಿನ್ಯೂಯಿಂಗ್ ಎಟ್ ದ ಪ್ರೆಸೆಂಟ್ ಮೂಮೆಂಟ್. ಸೊ ಇವಾಗ ಆ್ಯಕ್ಷನ್ ನಡೀತಾ ಇರಬೇಕು ಮತ್ತು ಕಂಟಿನ್ಯೂವಸ್ ಆಗಿರಬೇಕು. ದ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆ್ಯಕ್ಷನ್ ದಟ್ ಆರ್ ಹ್ಯಾಪನಿಂಗ್ ನೌ ಆರ್ ಕಂಟಿನ್ಯೂಯಿಂಗ್ ಎಟ್ ದ ಮೂಮೆಂಟ್. ಸೊ ಆವಾಗ ನಾವು ಯಾವಾಗ ಏನು ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೊ ನೋಡಿ, ಟು ಡಿಸ್ಕ್ರೈಬ್ ಎ ಆ್ಯಕ್ಷನ್ ಹ್ಯಾಪನಿಂಗ್ ರೈಟ್ ನೌ, ಟು ಟಾಕ್ ಅಬೌಟ್ ಟೆಂಪರರಿ ಆ್ಯಕ್ಷನ್ಸ್, ಟು ಡಿಸ್ಕ್ರೈಬ್ ಆನ್ಗೋಯಿಂಗ್ ಆ್ಯಕ್ಟಿವಿಟೀಸ್ ಅಲ್ವಾ. ಸೊ ಆನ್ಗೋಯಿಂಗ್ ನಡೀತಾ ಇರ್ತಕ್ಕಂಥ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡುವಾಗ, ಟೆಂಪರರಿ ಆ್ಯಕ್ಷನ್ಸ್ ಬಗ್ಗೆ ಮಾತಾಡುವಾಗ, ಅದರ ಜೊತೆಗೆ ನಾವು ಯಾವಾಗ ಯೂಸ್ ಮಾಡ್ತೀವಿ ಫ್ರೆಂಡ್ಸ್? ಆ್ಯಕ್ಷನ್ ಹ್ಯಾಪನಿಂಗ್ ರೈಟ್ ನಾವು, ಯಾವಾಗ ಒಂದು ಆ್ಯಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ, ಯಾವಾಗ? ಈಗ. ಓಕೆ, ಎಟ್ ದ ಪ್ರೆಸೆಂಟ್ ನಡೀತಾ ಇರಬೇಕು, ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೊ ಸ್ಟ್ರಕ್ಚರ್ ನೋಡಿ ಹೇಗಿರುತ್ತೆ ಅಂತ. ಸೇಮ್ ಇರುತ್ತೆ ಫ್ರೆಂಡ್ಸ್. ಸಬ್ಜೆಕ್ಟ್ ಇದೆ, ಆಮ್, ಈಸ್, ಆರ್ ಬರುತ್ತೆ, V1 ಬರುತ್ತೆ, ING ಫಾರ್ಮ್ನ ಆ್ಯಡ್ ಮಾಡ್ತೀವಿ. ಇದೊಂದನ್ನೇ ನೀವು ಮೇನ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು. ING ಫಾರ್ಮ್ನ ಯೂಸ್ ಮಾಡ್ತೀವಿ ವರ್ಬ್ಗೆ. ಸೊ ನೆಗೆಟಿವಲ್ಲಿ ನೋಡಿ, ಸಬ್ಜೆಕ್ಟ್ ಬರುತ್ತೆ ಆ್ಯಸ್ ಯೂಸ್ವಲ್, ಆಮ್, ಈಸ್, ಆರ್ ಬರುತ್ತೆ, ನಾಟ್ ಇದೆ ಯಾಕಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ, ದೆನ್ VING ಮತ್ತು ಆಬ್ಜೆಕ್ಟ್ ಇರುತ್ತೆ. ನೋಡಿ, ಕ್ವಶನಲ್ಲಿ ಆಮ್, ಈಸ್, ಆರ್ ಇದೆ, ಸಬ್ಜೆಕ್ಟ್ ಇದೆ, VING ಇದೆ, ಆಬ್ಜೆಕ್ಟ್ ಇದೆ ಅಲ್ವಾ. ಎಸ್, ಇದು ಒಂದು ಸ್ಟ್ರಕ್ಚರ್ ಅಥವಾ ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಐಗೆ ಆಮ್ ಅಂತ ಯೂಸ್ ಮಾಡ್ತೀವಿ, ಯು, ವಿ, ದೇ ಇವರೆಲ್ಲ ಪ್ಲ್ಯೂರಲ್ ಆಗಿರೋದ್ರಿಂದ ಆರ್ ಅಂತ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ಈಸ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಓಕೆನಾ? ಎಸ್. ಸೊ ಎಕ್ಸಾಂಪಲ್ಸ್ನ ನೋಡೋದೇ ಆದರೆ, ಐ ಆಮ್ ರೀಡಿಂಗ್ ಅ ಬುಕ್, ಶಿ ಈಸ್ ಪ್ಲೇಯಿಂಗ್ ಅ ಚೆಸ್, they are watching a movie, and is he coming today? Okay, so next ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಡೆಫಿನೇಷನ್ನ ನೋಡೋದೇ ಆದರೆ, ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಅ ಆ್ಯಕ್ಷನ್ ದಟ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್ ಬಟ್ ಹ್ಯಾವ್ ಅ ಕನೆಕ್ಷನ್ ವಿತ್ ದ ಪ್ರೆಸೆಂಟ್. ನೋಡಿ, ಪ್ರೆಸೆಂಟಲ್ಲಿ ಆ ಕೆಲಸ ಮುಗ್ದಿರಬೇಕು, ಸೊ ಅದು ಪಾಸ್ಟ್ ಆಗುತ್ತೆ, ಆದರೆ ಆ ಕನೆಕ್ಷನ್ ಪ್ರೆಸೆಂಟ್ವರೆಗೂ ಕೂಡ ಇರಬೇಕು. ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆ್ಯಕ್ಷನ್ ದಟ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್ ಬಟ್ ಹ್ಯಾವ್ ಅ ಕನೆಕ್ಷನ್ ವಿತ್ ದ ಪ್ರೆಸೆಂಟ್. ಓಕೆ, ಸೊ ಯಾವಾಗ ಯೂಸ್ ಮಾಡಬೇಕು ಹಾಗಾದರೆ? ಟು ಡಿಸ್ಕ್ರೈಬ್ ಕಂಪ್ಲೀಟೆಡ್ ಆ್ಯಕ್ಷನ್ ವಿತ್ ದ ಪ್ರೆಸೆಂಟ್ ರಿಸಲ್ಟ್, ಟು ಟಾಕ್ ಅಬೌಟ್ ಎಕ್ಸ್ಪೀರಿಯನ್ಸ್, ಟು ಡಿಸ್ಕ್ರೈಬ್ ಆ್ಯಕ್ಷನ್ ಡನ್ ಎಟ್ ಆ್ಯನ್ ಅನ್ಸ್ಪೆಸಿಫೈಡ್ ಟೈಮ್. ಸೊ ಇವಾಗೆಲ್ಲ ನಾವೇನು ಮಾಡ್ತೀವಿ? ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಬನ್ನಿ ಫಾರ್ಮೇಷನ್ನ ನೋಡೋಣ. ಯಾವಾಗಲೂ ಪರ್ಫೆಕ್ಟ್ ಟೆನ್ಸಲ್ಲಿ ಫ್ರೆಂಡ್ಸ್ V3 ಇರುತ್ತೆ, ಯಾವುದೇ ಟೆನ್ಸ್ ಆಗಿರಲದು V3ನೇ ಬರುತ್ತೆ. ಓಕೆನಾ? ಸಬ್ಜೆಕ್ಟ್ ನೋಡಿ, ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಹ್ಯಾವ್ ಬರುತ್ತೆ ನೋಡಿ. ಓಕೆ, ಸೊ ನೋಡಿ, ಹ್ಯಾವ್, ಹ್ಯಾಸ್ V3 ಆಬ್ಜೆಕ್ಟ್ ಇರುತ್ತೆ. ನೆಗೆಟಿವ್ ಮಾಡುವಾಗ
ಹ್ಯಾವ್ ಹ್ಯಾಸ್ ನಾಟ್ ಯಾವಾಗ ಬರುತ್ತೆ, ನೆಗೆಟಿವ್ ಬರುತ್ತೆ. ಇದು ಕಾಮನ್ ಅಲ್ವಾ, ಇದು ಕಾಮನ್. ಸೊ ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಮಾಡುವಾಗ ಹ್ಯಾವ್ ಅಥವಾ ಹ್ಯಾಸ್ ಬರುತ್ತೆ. ಯಾವಾಗ ಹ್ಯಾವ್ ಮತ್ತು ಹ್ಯಾಸ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಸಬ್ಜೆಕ್ಟ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಆಗಿರುತ್ತೆ. ವೆರಿ ಈಸಿ ಕ್ವಶನ್. ಸೊ ನೋಡಿ, ಈಗ ಹ್ಯಾಸ್ ಸಿಂಗುಲರ್ ಇದ್ದಾಗ ಬರುತ್ತೆ ಫ್ರೆಂಡ್ಸ್, ಆ್ಯಂಡ್ ಪ್ಲೂರಲ್ ಇರುವಾಗ ಹ್ಯಾವ್ ಬರುತ್ತೆ. ವೆರಿ ಸಿಂಪಲ್. ಬಟ್ ನೋಡಿ, ನೀವು ಐ ಅನ್ನೋದು ಮ್ಯಾಮ್ ಸಿಂಗ್ಯುಲರ್ ಅಲ್ವಾ ಅಂತ ಹೇಳ್ಬೋದು. ಬಟ್ ಐಗೆ ನಾವು ಯಾವಾಗಲೂ ಕೂಡ ಇದೊಂದು ಎಕ್ಸೆಪ್ಷನ್ ಇದೆ, ಹ್ಯಾವೇ ಬರುತ್ತೆ. ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಬ್ಯಾಗ್, ಐ ಹ್ಯಾವ್ ಅ ಕ್ಲಾಸ್ ಅಂತ ಹೇಳ್ತೀವಿ. ಸೊ ಇದು ಸಿಂಗ್ಯುಲರ್ ಆದರೂ ಕೂಡ ಹ್ಯಾವ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿ ಶಿ ಇಟ್ ಬಂದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ಓಕೆ. ಸೊ ನೋಡಿ, ಎಕ್ಸಾಂಪಲ್ಸ್ ನೋಡೋಣ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಶಿ ಹ್ಯಾಸ್ ವಿಸಿಟೆಡ್ ಡೆಲ್ಲಿ. ದೇ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ವರ್ಕ್. ಹ್ಯಾವ್ ಯು ಸೀನ್ ದಿಸ್ ಮೂವಿ? ಹ್ಯಾವ್ ಯು ಸೀನ್ ದಿಸ್ ಮೂವಿ? ಓಕೆ. ಸೊ ನೋಡಿ, ನೆಕ್ಸ್ಟ್ ನೋಡೋಣ. ಲಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ದಿಸ್ ಈಸ್ ದ ಲಾಸ್ಟ್ PPT. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಪಾಸ್ಟ್ ಟೆನ್ಸ್ನ ಹೇಳ್ಕೊಡ್ತೀನಿ, ಸರಿನಾ? ಎಸ್. ಸೊ ಡೆಫಿನಿಷನ್ ನೋಡಿ. ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಆ್ಯಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಆರ್ ಸ್ಟಿಲ್ ಕಂಟಿನ್ಯೂವಿಂಗ್. ಓಕೆ. ಸ್ಟಿಲ್ ಕಂಟಿನ್ಯೂವಿಂಗ್, ಹ್ಯಾವ್ ರೀಸೆಂಟ್ಲಿ ಸ್ಟಾಪ್ಡ್. ತುಂಬ ಹಿಂದೆಯಿಂದ ಸ್ಟಾರ್ಟ್ ಮಾಡಿದ್ದು, ಸೊ ಈಗ ರೀಸೆಂಟ್ಲಿ ಮುಗ್ದಿರೋದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಸಲ ನೋಡಿ. ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಆ್ಯಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್. ಓಕೆ, ನಾವು ಪಾಸ್ಟಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಒಂದು ನಿಮಿಷ. ಎಸ್. ಸೊ ನೋಡಿ, ಪಾಸ್ಟಲ್ಲಿ ಈ ವರ್ಕ್ನ ಸ್ಟಾರ್ಟ್ ಮಾಡಿರ್ತೀವಿ ಅಥವಾ ಆ್ಯಕ್ಷನ್ನ ಸ್ಟಾರ್ಟ್ ಮಾಡಿರ್ತೀವಿ. ಅದ್ರ ಜೊತೆಗೆ ಸ್ಟಿಲ್ ಕಂಟಿನ್ಯೂವಿಂಗ್ ಆಗಿರುತ್ತೆ, ಹ್ಯಾವ್ ರೀಸೆಂಟ್ಲಿ ಸ್ಟಾಪ್ಡ್ ಆಗುತ್ತೆ. ಓಕೆ. ಸ್ಟಿಲ್ ಕಂಟಿನ್ಯೂವಸ್ ಆಗಿ ರೀಸೆಂಟಾಗಿ ಸ್ಟಾಪ್ ಆಗಿದ್ದರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಹಾಗಾದರೆ ಯಾವಾಗೆಲ್ಲ ಯೂಸ್ ಮಾಡಬೇಕು ಇದನ್ನು ಅನ್ನೋದೇ ಆದರೆ ಸ್ನೇಹಿತರೆ. ಸೊ ನೋಡಿ, ಟು ಶೋ ಆ್ಯಕ್ಷನ್ಸ್ ದಟ್ ಬಿಗಿನ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಇನ್ ದ ಪ್ರೆಸೆಂಟ್. ಟು ಡಿಸ್ಕ್ರೈಬ್ ಡ್ಯೂರಿಂಗ್ ಆಫ್ ಅ activity and activity. To emphasize ongoing actions. ಸೊ ಇಷ್ಟನ್ನು ಕೂಡ ನಾವು ಯಾವಾಗ ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೋಡಿ ಏನೆಲ್ಲ ಬರುತ್ತೆ ಇಲ್ಲಿ ಅಂತ ಫ್ರೆಂಡ್ಸ್. ಏನಿಲ್ಲ, ಜಸ್ಟ್ ಬೀನ್ ಅಂತ ಆ್ಯಡ್ ಮಾಡಿದ್ರೆ ಸಾಕು, ಬೀನ್ ಅಂತ ಬರುತ್ತೆ ಅಷ್ಟೇ. ಓಕೆ. ನೋಡಿ, ಸಬ್ಜೆಕ್ಟ್ ಇದ್ದಲ್ಲೇ ಇದೆ. ಹ್ಯಾವ್ ಅಥವಾ ಹ್ಯಾಸ್ ಯೂಸ್ ಮಾಡ್ತೀವಿ ಯಾವಾಗ ಅದು ಸಿಂಗ್ಲರ್ ಅಥವಾ ಪ್ಯೂರಲ್ ಅಂತ ತಿಳ್ಕೊಂಡು ಹ್ಯಾಸ್ ಅಥವಾ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಇದಕ್ಕೆ ಬೀನ್ ಅಂತ ಬರುತ್ತೆ, ಮುಗೀತು. ಓಕೆನಾ? ಕಂಟಿನ್ಯೂಸ್ ಇದ್ದರೆ ING ಅಂತ ಬರುತ್ತೆ. ಹಾಗಾಗಿ ಇದು ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇರೋದ್ರಿಂದ ವರ್ಬ್ಗೆ ING ಯೂಸ್ ಮಾಡ್ತೀವಿ. ಯಾಕಂದರೆ ಇದು ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇದೆ, ಹಾಗಾಗಿ ING ಆ್ಯಡ್ ಮಾಡ್ತೀವಿ ಫ್ರೆಂಡ್ಸ್. ಆ್ಯಂಡ್ ಆಬ್ಜೆಕ್ಟ್ ಬರುತ್ತೆ. ಸೊ ನೆಗೆಟಿವಲ್ಲಿ ಏನಿರುತ್ತೆ? ಸಬ್ಜೆಕ್ಟ್ ಸೇಮ್ ಇರುತ್ತೆ, ಹ್ಯಾವ್ ಅಥವಾ ಹ್ಯಾಸ್ ಬರುತ್ತೆ, ನಾಟ್ ಆ್ಯಸ್ ಯೂಸ್ವಲ್ ಇರುತ್ತೆ. ಸೊ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ನಾವು ಇಲ್ಲಿ ಬೀನ ಯೂಸ್ ಮಾಡಿದ್ದೀವಿ. ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಇಲ್ಲಿ ING ಫಾರ್ಮ್ನ ಯೂಸ್ ಮಾಡಿದ್ದೀವಿ. ಸೊ ಆಬ್ಜೆಕ್ಟ್ ಆ್ಯಸ್ ಯೂಸ್ವಲ್ ಹಾಗೆ ಇರುತ್ತೆ. ಆ್ಯಂಡ್ ಕ್ವಶನ್ಗೆ ಬಂದಾಗ ಹ್ಯಾವ್ ಆರ್ ಹ್ಯಾಸ್ ಕ್ವಶನ್ ಆಗಿ ಬಂದಿರುತ್ತೆ, ದೆನ್ ಸಬ್ಜೆಕ್ಟ್ ಬರುತ್ತೆ. ಸೊ ಬೀನ್ ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ VING ಬಂದಿರೋದು, ಇದು ಒಂದು ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ, ಆ್ಯಂಡ್ ದೆನ್ ದಿಸ್ ಈಸ್ ದ ಆಬ್ಜೆಕ್ಟ್. ಓಕೆ. ಸೊ ಇಂಪಾರ್ಟೆಂಟ್ ನೋಡಿ, IUV ದೇಗೆ ಹ್ಯಾವ್ ಬೀನೇ ಬರುತ್ತೆ. ಇಲ್ಲಿ ಐ ಸಿಂಗ್ಲರ್ ಆದರೂ ಕೂಡ ಹ್ಯಾವ್ ಬೀನೇ ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ ಹಿ ಶಿ ಇಟ್ಗೆ ಹ್ಯಾಸ್ ಬೀನ್ ಬರುತ್ತೆ. ಓಕೆನಾ? ಎಸ್. ನವ್ ಯಾರ್ ಸಿ ದ ಎಕ್ಸಾಂಪಲ್ಸ್. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ನೋಡಿ, ಒಂದು 2 hours ನಾನು ಓದ್ತಾನೇ ಇದ್ದೀನಿ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗಿಂದ ಅವರು ವರ್ಕ್ ಮಾಡ್ತಾನೇ ಇದ್ದಾರೆ. ಓಕೆ. ದೇ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಟುಡೇ. ಸೊ ನಿನ್ನೆಯಿಂದ ಅವ್ರು ಆಟ ಆಡ್ತಾ ಇಲ್ಲ. ದೇ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಟುಡೇ. ಓಕೆ, ನಿನ್ನೆಲ್ಲ. ಸೊ ಇವತ್ತು. ಓಕೆ. ಸೊ ಇವತ್ತಿಂದ ಅವರು ಆಟ ಆಡ್ತಾ ಇಲ್ಲ. ಸೊ ಯು ಹ್ಯಾವ್ ಬೀನ್ ವೇಟಿಂಗ್ ಲಾಂಗ್. ಓಕೆ. ಹ್ಯಾವ್ ಯು ಬೀನ್ ವೇಟಿಂಗ್ ಲಾಂಗ್. ಓಕೆ. ಸೊ ದಿಸ್ ಈಸ್ ದ
ವಾಟ್ ಕ್ಲಾಸ್ ಅಬೌಟ್ ಪ್ರೆಸೆಂಟ್ ಟೆನ್ಸ್ ಓನ್ಲಿ. ಓಕೆನಾ. ಸೊ ಓವರಾಲ್ ಆಗಿ ಹೇಳೋದೇ ಆದರೆ ಫ್ರೆಂಡ್ಸ್ ನಿಮಗೆ, ಸೊ ಪ್ರೆಸೆಂಟ್ ಟೆನ್ಸ್ನ 4 ಪಾರ್ಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಒಂದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ 4 ಟೈಪ್ಸ್ನ ಮಾಡ್ತೀವಿ. ಆ್ಯಂಡ್ ಎಲ್ಲದಕ್ಕೂ ಕೂಡ ಹೆಲ್ಪಿಂಗ್ ವರ್ಬ್ ಮಾತ್ರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹೆಲ್ಪಿಂಗ್ ವರ್ಬ್ನ ಕ್ವಶನ್ನಲ್ಲಿ ನೋಡಿದ್ರೆ ಯಾವ ಟೆನ್ಸ್ ಅಂತ ಫೈಂಡ್ ಔಟ್ ಮಾಡಬಹುದು. ಆ್ಯಮ್, ಈಸ್, ಆರ್ ಅಂತ ಬಂದರೆ ಅದು ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಓಕೆನಾ. ಎಸ್, ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ಸ್ನ ನೆನಪಿಟ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ಟೆನ್ಸ್ ಪರ್ಫೆಕ್ಟ್ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.